ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಶಾಲ್ ಕೈಲ ವ್ಲಾಗ್ಸ್. ಯಾವುದು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ. ನೀವು ನೋಡ್ಬೋದು, ಇವಾಗ ಇಲ್ಲಿ ತೇರು ಬರ್ತಾ ಇದೆ. ಬೆಳಗ್ಗೆ ತಾನೇ ಕೊಂಡ ಆಗಿದೆ, ಅದಕ್ಕೆ ಇವತ್ತು ಸಾಯಂಕಾಲ ತೇರು ಎಳಿತಾ ಇದ್ದಾರೆ. ದೇವಸ್ಥಾನದಿಂದ ತೇರು ಒಳಗಡೆ ದೇವ್ರನ್ನ ಇಟ್ಬಿಟ್ಟು ಇವಾಗ ಹೇಳ್ಕೊಂಡು ಬರ್ತಾ ಇದ್ದಾರೆ. ನೋಡ್ಬೋದು ನೀವು, ಗೊಂಬೆಯವರೆಲ್ಲ ಬಂದಿದ್ದಾರೆ, ಮತ್ತು ಡೊಳ್ಳು ಕುಣಿತದವರೆಲ್ಲ ಬಂದಿದ್ದಾರೆ. ಹೆಂಗೆ ಬಡಿತಾ ಇದ್ದಾರೆ ಅಂತ. ತೇರಿಂದ ಸ್ವಲ್ಪ ದೂರ ಬರ್ತಾ ಇದ್ದಂಗೆ ದಾಸ್ಗಳಿರ್ತಾರಲ್ಲ, ಅವರೆಲ್ಲ ಮಣೆವಂತ ಹಾಕ್ತಾರೆ. ಅದಕ್ಕೆ ರಸಾಯನ ಪಂಚಾಮೃತ ಎಲ್ಲ ಆ ಥರ ಎಲ್ಲ ಮಾಡಿರ್ತಾರಲ್ಲ, ಬಾಳೆಹಣ್ಣು ಎಲ್ಲ ಹಾಕಿ ಅದನ್ನು ಅಲ್ಲಲ್ಲಿ ಇಕ್ಬಿಟ್ಟು ಔಲಿಯ ಮಾಡ್ತಾರೆ. ಮಾಡ್ತಿದ್ದಾರೆ ನೋಡಿ ಇವಾಗ ಇಲ್ಲಿ ಆ ಥರ. ಆದ್ಮೇಲೆ ಆದಮೇಲೆ ಪ್ರಸಾದ ಥರ ಯಾರು ಬೇಕೋ ಅವ್ರು ಎತ್ಕೊಂಡು ತಿನ್ಬೋದು. ನಮ್ಮೂರು ಸೆಂಟ್ರಿಗೆ ತೇರು ಬರೋದಕ್ಕಿಂತ ಮುಂಚೆ ಫಸ್ಟು ನೀಟಾಗಿ ತೊಳಿತಾರೆ. ತೊಳೆದ್ಬಿಟ್ಟು ಕರ್ಪೂರದಲ್ಲಿ ಚೌಡೇಶ್ವರಿ ಅಂತ ಹಾಕ್ಬಿಟ್ಟು ಮತ್ತು ಸ್ವಸ್ತಿಕ್ ಸಿಂಬಲ್ ಬೆಳೀತಾರೆ. ಅದು ಯಾಕಂದರೆ ತೇರು ಬರ್ತಾ ಇದೆಯಲ್ಲ, ಅದಕ್ಕೆ ಮಾಡೋದಂಗೆ. ನೀವು ನೋಡ್ಬೋದು, ಇವಾಗ ಕರ್ಪೂರ ಫುಲ್ಲು ಚಿಲ್ದಲ್ಲೆಲ್ಲ ಫುಲ್ ತಂದುಬಿಟ್ಟು ಮಾಡ್ತಾಯಿದ್ರು ನೋಡಿ. ಇಲ್ಲಿ ಚೌಡೇಶ್ವರಿ ಅಂತ ಬರಿತಾ ಇದ್ದಾರೆ ಕರ್ಪೂರದಲ್ಲಿ. ಬರ್ದಾದ್ಮೇಲೆ ಅದನ್ನ ಹಚ್ತಾರೆ. ಅದು ಹಚ್ಚಿ ಫುಲ್ಲು ನೀಟಾಗಿ ಊರ್ದಾದ್ಮೇಲೆ ತೇರು ಮುಂದೆ ಬರೋದು. ನೋಡಿ, ಇವಾಗ ಬೆಂಕಿ ಹಚ್ಚಿದ್ದಾರೆ ನೋಡಿ ಹೆಂಗೆ ಉರಿತಾ ಇದೆ ಅಂತ. ಅದೆಲ್ಲ ಫುಲ್ಲು ಉರಿದಾರೋದಾದ್ಮೇಲೆ ನೀವು ನೋಡ್ಬೋದು, ಆ ಕಡೆ ಹಿಂದೆಗಡೆ ತೇರಿದೆ, ಆ ತೇರು ಬರೋದು. ಇಲ್ಲಿ ತೇರಿಕ್ಕತ್ತೆ ಅಂತ ತೇರು ಒಳಗಡೆ ಚೌಡೇಶ್ವರಿ ದೇವ್ರು ಇದೆಲ್ಲ ಉತ್ಸವ ಮೂರ್ತಿ. ಆ ದೇವ್ರನ್ನ ಅಲ್ಲೇ ದೇವ್ರನ್ನ ವಾಪಸ್ಸು ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಡ್ತಾರೆ. ಬರೀ ತೇರು ಮಾತ್ರ ಇರುತ್ತೆ. ಆಮೇಲೆ ತೇರನ್ನ 1-2 ದಿವಸ ಬಿಟ್ಕೊಂಡು ವಾಪಸ್ ಅಲ್ಲಿ ದೇವಸ್ಥಾನದಿಂದ ನಿಲ್ಲಿಸ್ತಾರೆ. ಇವತ್ತು ತೇರಾದ್ಮೇಲೆ ಡೈಲಿ 3 ದಿವಸ ಕಂಟಿನ್ಯೂಸ್ ಆಗಿ ಪಾಲ್ಕಿ ಇರುತ್ತೆ ನೋಡಿ. ಇವತ್ತಿನ ಪಾಲ್ಕಿ ನೋಡಿ ಹೆಂಗಿದೆ ಅಂತ. ಫುಲ್ ಲೈಟ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ಹಂಗೆ ಫುಲ್ಲು ಜಾಸ್ತಿ ಪಟಾಕಿ ಎಲ್ಲ ಹೊಡಿತಾ ಇದ್ದಾರೆ. ಇವತ್ತು ಪಾಲ್ಕಿ ದಿನ ಫುಲ್ಲು ಮದ್ದು ಗುಂಡು ಜಾಸ್ತಿ ಸಿಡಿಸ್ತಾರೆ. ಪಟಾಕಿ ಎಲ್ಲ ಜಾಸ್ತಿ ಹೊಡಿತಾರೆ. ಹಬ್ಬಕ್ಕಿಂತ ಇವತ್ತು ಪಾಲ್ಕಿ ದಿನ ಜಾಸ್ತಿ ಹೊಡೆಯೋದು.
ನೋಡ್ಬೋದು ಎಷ್ಟು ಹೊಡಿತಾ ಇದ್ದಾರೆ ಅಂತ. ಫುಲ್ಲು ಎಲ್ಲ ವೆರೈಟಿ ಪಟಾಕಿಗಳನ್ನೆಲ್ಲ ಹೊಡಿತಾ ಇದ್ದಾರೆ. ಇಲ್ಲಿ ಪಕ್ಕದಲ್ಲಿ ಮೇನ್ ರೋಡಲ್ಲೆಲ್ಲ ಹೊಡಿತಾ ಇರೋದು. ಪಕ್ಕದಲ್ಲಿ ಸ್ವಲ್ಪ ಜಾಗ ಇದೆ, ಆ ಜಾಗದಲ್ಲಿ ಹೊಡಿತಾ ಇರೋದು. ನೋಡಿ ವಾಲ್ಕದವರೆಲ್ಲ ಬಂದಿದ್ದಾರೆ ಇದಕ್ಕೆ. ನೋಡಿ ಫ್ಲವರ್ ಪಾಟ್ ಎಲ್ಲ ನೋಡಿ ಎತ್ಕೊಂಡು ಹೊಡಿತಾ ಇದೆ ಅಂತ ಎಲ್ಲ ಚೆನ್ನಾಗಿದೆ. ನಾವೊಬ್ಬರೇ ಅಂತಲ್ಲ, ಯಾರ್ಯಾರ ಮನೇಲಿ ಮಕ್ಕಳೆಲ್ಲ ಇದ್ದಾರೆ ಅವರೆಲ್ಲ ಅವ್ರ ಕೈಲೆಲ್ಲ ಊರವರೆಲ್ಲ ಬಂದು ಘಟ್ಟ ಮಾಡ್ತಾರೆ. ನೋಡಿ ಇವಾಗ ಸದ್ಯಕ್ಕೆ ಇಷ್ಟಿದೆ, ಇನ್ನೇನು ಕಂಬ ಕಳ್ಳೋ ಟೈಮಲ್ಲಂತೂ ಫುಲ್ಲು ಬೇವಿನ ಸೊಪ್ಪು ಅಂತ ಫುಲ್ಲಾಗೋಗ್ಬಿಟ್ಟಿರ್ತದೆ ಅದ್ರ ಮೇಲೆಲ್ಲ.
ಇದೇ ಮಂಚಿನ ವಿಸರ್ಜನೆ ಮಾಡೋದಕ್ಕಿಂತ ಮುಂಚೆ ಅಲ್ಲೂ ಒಂದು ಸ್ವಲ್ಪ ಪೂಜೆ ಮಾಡ್ತಾರೆ. ಪೂಜೆ ಮಾಡಿದ್ಮೇಲೆ ಈಗ ನೋಡಿ ಒಳಗೆ ಕೆಳಗಡೆ ಬಿಡ್ತಾ ಇದ್ದಾರೆ ನೋಡಿ, ಬಿಟ್ಟರೆ ಇವಾಗ ನೋಡಿ ಫ್ರೆಂಡ್ಸ್. ಆಲ್ರೆಡಿ ಕೊಂಡಾಗಿ 2 ದಿವಸ ಆಯಿತು ನೋಡಿ. ಕೊಂಡ ಬಡಿಬೇಕಾದ್ರೆ ಕೆಲವು ಸೌದೆ ಬೆಂದಿರಲ್ವಲ್ಲ, ಅದನ್ನೆಲ್ಲ ಏನು ಮಾಡ್ತಾರೆ, ಈ ಕಡೆ ತಿಂದ್ಬಿಟ್ಟು ಈ ಕಡೆ ಸೈಡ್ಗೆ ಹಾಕಿರ್ತಾರೆ ನೋಡಿ. ಸೈಡ್ಗೆ ಹಾಕಿರ್ಬೇಕಾದ್ರೆ ಇಲ್ಲಿ ನೋಡಿ, ಅದು ಬೆಂಕಿನೂ ನೆನ್ನೆ ಹಾಕಿರೋದು ಇನ್ನೂ ಉರಿತಾನೆ ಇದೆ. ನೆನ್ನೆ ಬೆಳಗ್ಗೆ ಆಗಿರೋದು ಕೊಂಡ ನೋಡ್ಬೋದು ನೀವು. ಬೆಂಕಿನೂ ಎಷ್ಟು ಹಂಗೆ ಇದೆ ಅಂತ, ಎಷ್ಟು ಉರಿತಾ ಇದೆ ಅಂತ ನೋಡಿ. ಅಲ್ಲಿದೆ ನೋಡಿ, ಅದನ್ನೇ ಕೊಂಡ ಬಡಿಯೋಕ್ಕೆಲ್ಲ ಯೂಸ್ ಮಾಡೋರು. ಈ ಕಡೆನೂ ನೋಡ್ಬೋದು, ಕೊಂಡದಲ್ಲಿನ ಹಂಗೆ ಬೆಂಕಿ ಬರ್ತೈತೆ ಒಳಗಡೆಯಿಂದ. ಅದು ಬಿಸಿ ಇರುತ್ತದು ಕೊಂಡ. ಇವಾಗಲೇ ಮುಚ್ಚಲ್ಲ, ಇನ್ನೂ ಒಂದು ವಾರ ಆದಮೇಲೆ ಕೊಂಡ ಮುಚ್ಚೋದು ನೋಡ್ಬೋದು. ಬೆಂಕಿ ಹೆಂಗೆ ಬರ್ತಾಯಿದೆ ಕೊಂಡದ ಒಳಗಡೆಯಿಂದ ಅಂತ ನೋಡಿ. ಕೊಂಡ ಬಡಿಯೋಕ್ಕೆ ಯೂಸ್ ಮಾಡಿದ್ರೆ ಲಗ್ಗಳ ಅವೆಲ್ಲ ಇಲ್ಲೇ ಇದೆ. ಅದನ್ನೆಲ್ಲ ಬಡಿಯೋಕ್ಕೆ ನೀಟಾಗಿ ಇದು ಮಾಡೋಕ್ಕೆಲ್ಲ ಮಾಡಿದ್ರಲ್ಲ, ಅದೆಲ್ಲ ಇಲ್ಲಿದೆ ನೋಡಿ. ನೋಡಿ ಹಂಗೆ ಕೋಲಾಟ ಆಡೋರು ಬಂದಿದ್ದಾರೆ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂತ. ಯಾರೋ ಊರಿಂದ ಕರ್ಸಿರೋದು ಇವ್ರನ್ನ. ನೋಡಿ ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ ಅಂತ ಕೋಲಾಟನ.